ಮರಣ ಪರಲೋಕ ಪುನರ್ಜನ್ಮ. ಬರೆದಿರುವವರು ವಿ.ಎಂ. ಉಪಾಧ್ಯಾಯ. ಟೇಬಲ್ ಆಫ್ ಕಂಟೆಂಟ್ಸ್. ಮುನ್ನುಡಿ, ಪ್ರಸ್ತಾವನೆ. ಮೊದಲನೆಯ ಉತ್ತರಗಳು: ಮರಣ ಇದೆ, ಪರಲೋಕಗಳಿಲ್ಲ, ಪುನರ್ಜನ್ಮವಿಲ್ಲ. ನಂತರದ ಉತ್ತರಗಳು: ಮರಣ ಇದೆ, ಪರಲೋಕಗಳೂ ಇವೆ, ಪುನರ್ಜನ್ಮವೂ ಇದೆ. ಕೊನೆಯ ಉತ್ತರಗಳು: ಮರಣವಿಲ್ಲ, ಪರಲೋಕಗಳಿಲ್ಲ, ಪುನರ್ಜನ್ಮಗಳಿಲ್ಲ. ಮುನ್ನುಡಿ. ನಾನು ಯಾರು ಎಂಬ ಪ್ರಶ್ನೆಯು ಮರಣ ಇದೆಯೇ, ಪರಲೋಕವಿದೆಯೇ, ಪುನರ್ಜನ್ಮವಿದೆಯೇ ಎಂಬ 3 ಪ್ರಶ್ನೆಗಳಿಗೆ ದಾರಿ ಮಾಡಿಕೊಡುತ್ತದೆ. ರಮಣ ಮಹರ್ಷಿಗಳು ಹೇಳುವಂತೆ, ನಾನ್ ಯಾರ್? ರಮಣರಿಗೆ ಮರಣದ ಅನುಭವವೂ ಸಹ ಉಂಟಾಗಿತ್ತು. ಪ್ರಬುದ್ಧವಾದ ತಾರ್ಕಿಕ ಅರಿವು ಮಾನವ ವರ್ಗಕ್ಕೆ ಮಾತ್ರ ಸೀಮಿತವಾದುದು. ಉಳಿದ ಪ್ರಾಣಿಗಳಲ್ಲಿ ಅದು ಕಂಡುಬರುವುದಿಲ್ಲ. ಆದ್ದರಿಂದ ತನ್ನನ್ನು ತಾನು ಅರ್ಥಮಾಡಿಕೊಳ್ಳಬೇಕೆನ್ನುವ ಪ್ರತಿ ವ್ಯಕ್ತಿಯೂ ಮೂಲತಃ ತನ್ನಲ್ಲಿರುವ ಅರಿವಿನ ಸ್ವರೂಪವನ್ನು ವಿಶ್ಲೇಷಿಸಿಕೊಳ್ಳಬೇಕು. ಈ ವಿಶ್ಲೇಷಣೆಯನ್ನು ಅರಿವು ಅಂತರ್ಮುಖಿಯಾಗಿ ತನ್ನಲ್ಲಿ ತಾನೇ ಮುನ್ನಡೆಯುತ್ತಾ ತನ್ನ ಅಸ್ತಿತ್ವದಲ್ಲಿ ಅಡಗಿರುವ ಅಂಶಗಳನ್ನು ಕಂಡುಕೊಂಡು ತನ್ನಲ್ಲಿ ಹೆಚ್ಚಿನ ಗಹನತೆ ಹಾಗೂ ಸತ್ವಪುಷ್ಟಿಯನ್ನು ಪಡೆದುಕೊಳ್ಳುತ್ತದೆ. ಈ ಆಂತರಿಕ ಮಾರ್ಗವನ್ನು ಅಂತರ್ಮುಖಿ ವಿಶ್ಲೇಷಣಾ ವಿಧಾನ ಎಂದು ಡಾ. ಜಿ. ಶ್ರೀನಿವಾಸನ್ ತಮ್ಮ ಅರಿವು ಪುಸ್ತಕದಲ್ಲಿ ನಿರೂಪಿಸಿದ್ದಾರೆ. ಅರಿವು ಮತ್ತು ವಸ್ತು, ಅರಿವು ಮತ್ತು ಶರೀರ, ಅರಿವು ಮತ್ತು ವ್ಯಕ್ತಿಗಳು, ಅರಿವು ಮತ್ತು ಸೌಂದರ್ಯಾನುಭವ, ಅರಿವು ಮತ್ತು ಸಾವು ಎಂಬ ಉಪವಿಭಾಗಗಳಲ್ಲಿ ಅವರು ಅರಿವಿನ ಅರಿವನ್ನು ಅರ್ಥೈಸಿದ್ದಾರೆ. ಇದರಲ್ಲಿ ಅರಿವು ಮತ್ತು ಸಾವು ಇಲ್ಲಿ ಪ್ರಸ್ತುತ. ವ್ಯಕ್ತಿಯು ತನ್ನ ಜೀವನವನ್ನು ಸಾವನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಜೀವಿಸಬಹುದು ಅಥವಾ ಸಾವನ್ನು ನಿರೀಕ್ಷಿಸುತ್ತಾ ಜೀವಿಸಬಹುದು. ಇವೆರಡೂ ದೃಷ್ಟಿಕೋನಗಳಿಂದ ಜೀವನದ ಮೇಲಾಗುವ ಪ್ರಭಾವವನ್ನು ವಿಶ್ಲೇಷಿಸಿದಾಗ ಅರಿವಿಗೂ ಸಾವಿಗೂ ಇರಬಹುದಾದ ಸಂಬಂಧವನ್ನು ಗಮನಿಸಿದಂತಾಗುತ್ತದೆ. ಬದುಕಿನಿಂದ ಸಾವನ್ನು ತೆಗೆದುಹಾಕುವುದಾಗಲಿ ಪುನರಾವರ್ತನೆ ಮಾಡುವುದಾಗಲಿ ಸಾಧ್ಯವಿಲ್ಲ. ಪ್ರಪಂಚದಲ್ಲಿ ವ್ಯಕ್ತಿಯ ಇರುವಿಕೆಯನ್ನು ಇಲ್ಲವಾಗಿಸುವ ಅಂತಿಮ ಘಟನೆ ಅದು ಎಂದು ಮಾರ್ಟಿನ್ ಹೈಡೆಗರ್ ತನ್ನ ಬೀಯಿಂಗ್ ಅಂಡ್ ಟೈಮ್ ಎಂಬ ಗ್ರಂಥದ 294ನೇ ಪುಟದಲ್ಲಿ ಹೇಳುತ್ತಾನೆ. ಇದು ಪ್ರತಿ ವ್ಯಕ್ತಿಗೂ ತಿಳಿದಿರುತ್ತದೆ. ಆದರೂ ಸಾಧಾರಣವಾಗಿ ಸಾವನ್ನು ಗಮನದಲ್ಲಿಟ್ಟುಕೊಂಡು ವ್ಯಕ್ತಿಗಳು ವ್ಯಾವಹಾರಿಕ ಜೀವನವನ್ನು ಮಾಡುತ್ತಿರುವುದಿಲ್ಲ. ಕಾರಣ ಅದರಲ್ಲಿನ ಅರಿವು ಅದಕ್ಕೆ ಸಿದ್ಧವಾಗಿರುವುದಿಲ್ಲ. ಸಾಧ್ಯವಾದಷ್ಟು ಬಹಿರ್ಮುಖವಾಗಿದ್ದುಕೊಂಡು ವ್ಯಾವಹಾರಿಕ ಕ್ರಿಯೆಗಳಲ್ಲಿ, ಜೀವನದ ಆಗುಹೋಗುಗಳಲ್ಲಿ ಅರಿವು ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತದೆ. ಈ ರೀತಿಯ ವ್ಯಾವಹಾರಿಕ ಜೀವನದಲ್ಲಿ ತನಗೆ ಅನಿವಾರ್ಯವಾದ ಸಾವನ್ನು ತನ್ನಿಂದಲೇ ಮರೆಮಾಡುತ್ತಾ ಸಾವನ್ನು ಮರೆತಂತೆ ವರ್ತಿಸುತ್ತದೆ. ಅದಕ್ಕೆ ಕೆಲವು ಬೌದ್ಧಿಕ ಕಾರಣಗಳನ್ನು ಕೊಟ್ಟು ಸಮರ್ಥಿಸಿಕೊಳ್ಳುವುದಕ್ಕೆ ಅರಿವು ಹಿಂಜರಿಯುವುದಿಲ್ಲ. ಈ ಕಾರಣಗಳು ಮುಖ್ಯವಾಗಿ 3. ಒಂದನೆಯದಾಗಿ, ಸಾವು ಎಲ್ಲರಿಗೂ ಸಾಮಾನ್ಯ. ಹುಟ್ಟಿದವರೆಲ್ಲರೂ ಸಾಯಲೇಬೇಕು. ಜಾತಸ್ಯ ಹಿ ಮರಣಂ ಧ್ರುವಂ, ಮರಣಂ ಪ್ರಕೃತಿ ಶರೀರೀಣಾಂ. ಆದ್ದರಿಂದ ತಾನೊಬ್ಬನು ಸಾವನ್ನು ಕುರಿತು ಮುಂದಾಗಿ ಆಲೋಚಿಸಿ ಅವನ ದೃಷ್ಟಿಯಿಂದ ತಾನು ಬದುಕುವ ರೀತಿಯನ್ನು ನಿರ್ಧರಿಸುವ ಅಗತ್ಯವಿಲ್ಲ. ಎರಡನೆಯದಾಗಿ, ಸಾವು ಅನಿವಾರ್ಯವಾದ್ದರಿಂದ ಅದನ್ನು ಕುರಿತು ಆಲೋಚಿಸುವುದರಿಂದ ಬದುಕಿಗೆ ಯಾವ ರೀತಿಯ ಪ್ರಯೋಜನವೂ ಇಲ್ಲ. ಮೂರನೆಯದಾಗಿ, ಸಾವು ಅನಿರ್ದಿಷ್ಟ. ಯಾವಾಗ ಹೇಗೆ ಸಾವು ಸಂಭವಿಸುತ್ತದೆಂದು ಹೇಳಲಿಕ್ಕಾಗುವುದಿಲ್ಲ. ಆದ್ದರಿಂದ ಅದಕ್ಕೆ ಸಿದ್ಧವಾಗಿರುವಂತೆ ಬದುಕನ್ನು ನಡೆಸುವ ಅಗತ್ಯವೇನಿಲ್ಲ. ಈ ಕಾರಣಗಳು ಸಮರ್ಥನೀಯವಲ್ಲವೆಂದು ಅರಿವು ಮನಗಾಣುತ್ತದೆ. ಒಂದನೆಯದಾಗಿ, ಸಾವು ಸಾಮಾನ್ಯವೆಂದು ಹೇಳುವುದರಲ್ಲಿ ಅರ್ಥವಿಲ್ಲ. ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಾವು ವೈಯಕ್ತಿಕ ಮತ್ತು ವಿಶಿಷ್ಟ. ಅವನ ಸಾವು ಅವನದೇ ಆಗಿರುತ್ತದೆ. ಮಾನಸಿಕವಾಗಿ ಅವನೇ ಅದಕ್ಕೆ ಸಿದ್ಧವಾಗಿರಬೇಕು. ಎರಡನೆಯದಾಗಿ, ಸಾವು ಅನಿವಾರ್ಯ ಎನ್ನುವುದು ನಿಜ. ಆದ್ದರಿಂದಲೇ ಪ್ರತಿ ವ್ಯಕ್ತಿಯೂ ಅದನ್ನು ತನ್ನಿಂದ ಮರೆಮಾಚದೆ ಅದಕ್ಕೆ ಮಾನಸಿಕ ಸಿದ್ಧತೆ ಪಡೆದು ಅದರಂತೆ ಜೀವನ ನಡೆಸಬೇಕು. ಮೂರನೆಯದಾಗಿ, ಸಾವು ಅನಿರ್ದಿಷ್ಟವೆನ್ನುವುದು ನಿಜ. ಆದ್ದರಿಂದಲೇ ಯಾವಾಗಲಾದರೂ ಸಂಭವಿಸಬಹುದಾಗಿದೆ. ಸಾವನ್ನು ಯಾವಾಗಲೂ ದೃಷ್ಟಿಯಲ್ಲಿಟ್ಟುಕೊಂಡೇ ಅದಕ್ಕೆ ತಕ್ಕುದಾದ ರೀತಿಯಲ್ಲಿ ಬದುಕಬೇಕೆಂದು ಸ್ಥಿರಪಡುತ್ತದೆ. ಪ್ರಸ್ತುತ ಶ್ರೀ ವಿ.ಎಂ. ಉಪಾಧ್ಯಾಯರು
ತಮ್ಮ ಕೃತಿಯ ಪ್ರಸ್ತಾವನೆಯ ನಂತರ ಸಮರ್ಪಣೆಯಲ್ಲಿ ಆತ್ಮಾವಲೋಕನ ಮಾಡಲು ಬಯಸುವವರಿಗೆ ಅಂಕಿತಗೊಳಿಸಿದ್ದಾರೆ. ಮೊದಲನೇ ಉತ್ತರ ಮರಣವಿದೆ, ಪರಲೋಕಗಳಿಲ್ಲ, ಪುನರ್ಜನ್ಮವಿಲ್ಲ. ನಂತರದ ಉತ್ತರಗಳು ಮರಣವಿದೆ, ಪರಲೋಕವಿದೆ, ಪುನರ್ಜನ್ಮವಿದೆ. ಕೊನೆಯ ಉತ್ತರಗಳು ಮರಣವಿಲ್ಲ, ಪರಲೋಕಗಳಿಲ್ಲ, ಪುನರ್ಜನ್ಮವಿಲ್ಲ ಎಂಬುದಾಗಿ ವಿಂಗಡಿಸಿ ವಿಶ್ಲೇಷಿಸಿದ್ದಾರೆ. ಮರಣ ಇದೆ ಎಂಬ ಮೊದಲ ಉತ್ತರಕ್ಕೆ ಪೂರಕವಾಗಿ ಅಪಿ ಸರ್ವಂ ಜೀವಿತಮಲ್ಪಮೇವ ಎಂಬ ಕಠಶ್ರುತಿಯನ್ನೂ ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಎಂಬ ಶ್ರೀಮದ್ ಭಗವದ್ಗೀತೆಯ ಸ್ಮೃತಿವಾಕ್ಯವನ್ನು ಬಳಸಿಕೊಂಡಿದ್ದಾರೆ. ಯಕ್ಷ ಪ್ರಶ್ನೋಪಾಖ್ಯಾನ ಮಹಾಭಾರತದ ಭಾಗವನ್ನು ವಿಶ್ಲೇಷಿಸುವುದರ ಜೊತೆಗೆ ಮರಣವನ್ನು ವೈಜ್ಞಾನಿಕವಾಗಿ ಮಿದುಳಿನ ನಿಷ್ಕ್ರಿಯತೆ, ಜೀವಾಣುಗಳ ನಿಶ್ಚೇಷ್ಟೆ ಹಾಗೂ ಹೃದಯದ ನಿಷ್ಕ್ರಿಯತೆ ಎಂಬ 3 ಹಂತಗಳಲ್ಲಿ ವೈದ್ಯಕೀಯ ಹಿನ್ನೆಲೆಯಲ್ಲಿ ನಿರೂಪಿಸಿದ್ದಾರೆ. ಪರಲೋಕವಿಲ್ಲ, ಪುನರ್ಜನ್ಮವಿಲ್ಲ ಎಂಬ ಶೀರ್ಷಿಕೆಯಲ್ಲಿ ಚಾರ್ವಾಕ ಸಿದ್ಧಾಂತದ ಪ್ರಧಾನ ಅಂಶವಾದ ದೇಹಾತ್ಮವಾದವನ್ನು ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ ಚೈತನ್ಯ ವಿಶಿಷ್ಟ ಏವ ಆತ್ಮ ಎಂಬ ಅಂಶವನ್ನು ಅನೇಕ ದೈನಂದಿನ ಉದಾಹರಣೆಗಳಿಂದಲೂ ಸ್ಪಷ್ಟಪಡಿಸಿದ್ದಾರೆ. ನರವಿಜ್ಞಾನ, ದೃಗಿಂದ್ರಿಯ, ಶ್ರೋತ್ರೇಂದ್ರಿಯ, ತ್ವಗಿಂದ್ರಿಯ, ರಸನೇಂದ್ರಿಯ, ಘ್ರಾಣೇಂದ್ರಿಯ ದೊಡ್ಡ ಮೆದುಳಿನ ಕಾರ್ಯಗಳನ್ನು ವೈಜ್ಞಾನಿಕವಾಗಿ ಸಮರ್ಥವಾಗಿ ಪ್ರತಿಪಾದಿಸಿದ್ದಾರೆ. ನಂತರದ ಉತ್ತರಗಳು ಎಂಬ ಶೀರ್ಷಿಕೆಯಡಿಯಲ್ಲಿ ಸಾಂಖ್ಯರ ಸಿದ್ಧಾಂತದ ಪ್ರಮುಖ ಅಂಶಗಳಾದ ಪುರುಷ ಬಹುತ್ವ, ಪ್ರಕೃತಿ, ಸೃಷ್ಟಿ, ಗುಣತ್ರಯಗಳ ನಿರೂಪಣೆ, ಕಪಿಲನ ಸಾಂಖ್ಯ ಸೂತ್ರ ಹಾಗೂ ಈಶ್ವರ ಕೃಷ್ಣನ ಸಾಂಖ್ಯಕಾರಿಕೆಯ ಹಿನ್ನೆಲೆಯಲ್ಲಿ ವಿವೇಚಿಸಿದ್ದಾರೆ. ಶರೀರ ಮೀಮಾಂಸೆಯನ್ನು ನೈಯಾಯಿಕ, ವೈಶೇಷಿಕ, ವೇದಾಂತದ ದೃಷ್ಟಿಯಿಂದ ವಿಮರ್ಶಿಸಿ ಸ್ಥೂಲ ಶರೀರದ ಸ್ವರೂಪವನ್ನು ಶಂಕರ ಭಗವತ್ಪಾದರ ವಿವೇಕ ಚೂಡಾಮಣಿಯ ಹಿನ್ನೆಲೆಯಲ್ಲಿ ಜಲಪಾತದ ದೃಷ್ಟಾಂತದಿಂದ ಅತ್ಯಂತ ಮನೋಹರವಾಗಿ ನಿರೂಪಿಸಿದ್ದಾರೆ. ಮರಣ ಶಬ್ದಕ್ಕೆ ಉಪಾಧ್ಯಾಯರು ಅನೇಕ ವ್ಯಾಖ್ಯೆಗಳನ್ನು ಕೊಟ್ಟಿರುವುದನ್ನು ವಿಶೇಷವಾಗಿ ಗಮನಿಸಬಹುದು. ಪರಲೋಕಗಳಿವೆ ಎಂಬ ಶೀರ್ಷಿಕೆಯ ಸಮರ್ಥನೆ ಮಾಡುತ್ತಾ ತರ್ಕ ಸಂಗ್ರಹದಲ್ಲಿ ಅನ್ನಂಭಟ್ಟ ಅನುಮಾನ ಪ್ರಕರಣದಲ್ಲಿ ನಿರೂಪಿಸಿರುವ ಪೂರ್ವವತ್ ಶೇಷವತ್ ಅನುಮಾನ ನಿರೂಪಣೆ ಅತ್ಯಂತ ಯುಕ್ತಿಯುಕ್ತವಾಗಿದೆ. ಮಕ್ಕಳಿಗೆ ಬುದ್ಧಿ ಭೇದದಿಂದ ವಿಷಯವನ್ನು ಕಥೆಯ ಮೂಲಕ ತತ್ವವನ್ನು ತಿಳಿಯಪಡಿಸುವ ಪಂಚತಂತ್ರ ಶೈಲಿ ವಿಷ್ಣು ಶರ್ಮ ಮಂದ ಬುದ್ಧಿಯುಳ್ಳ ರಾಜಕುಮಾರರಿಗೆ ಬೋಧಿಸುವಂತೆಯೇ ಉಪಾಧ್ಯಾಯಾಗ್ರೇಸರರಾದ ಉಪಾಧ್ಯಾಯರು ಇಲ್ಲಿಯೂ ನಿರೂಪಿಸಿ ಕಥೆಯ ಪ್ರಾಮುಖ್ಯತೆ, ಆಮೇಲ್ ಯುಗವನ್ನು ಪುನರುಜ್ಜೀವನಗೊಳಿಸಿ ಈಮೇಲ್ ಯುಗದೊಂದಿಗೆ ಸಮೀಕರಿಸಿದ್ದಾರೆ. ನಾವು ನಾವಾಗಲೇಬೇಕು ಎಂಬ ಮಾತನ್ನು ಮತ್ತೆ ಮತ್ತೆ ಒತ್ತಿ ಹೇಳಿ ಪಾಶ್ಚಾತ್ಯರು ಸಂಸ್ಕೃತವನ್ನು ಮಾತೃಭಾಷೆ ಎಂದು ಹೇಳಿರುವ ಮಾತನ್ನು ಖಂಡಿಸಿ ಸಂಸ್ಕೃತ ಕಲಿಸುವುದರಿಂದಲೇ ನಮ್ಮ ಸಂಸ್ಕೃತಿ ಉಳಿಯುತ್ತದೆಂದು ಕಳಕಳಿಯಾಗಿ ಮನವಿ ಮಾಡಿದ್ದಾರೆ. ವೈದ್ಯನಲ್ಲಿ ರೋಗಿಗಿರುವ ಶ್ರದ್ಧೆಯಿಂದಲೇ ಅವನ ರೋಗ ಗುಣವಾಗುತ್ತದೆಯೇ ಹೊರತು ವೈದ್ಯ ಕೊಡುವ ಔಷಧಿಯಿಂದಲ್ಲ ಎಂಬ ಮಾತು ಎಸ್ ರಾಧಾಕೃಷ್ಣನ್ ಅವರ ಈ ಕೆಳಗಿನ ಮಾತಿನಂತಿದೆ. It is the faith in the doctor which cures the patient more than the medicine he prescribes. ಕನಸಿನ ವಿಶ್ಲೇಷಣೆ ಇಲ್ಲಿ ಅತ್ಯಂತ ಅದ್ಭುತವಾಗಿ ಮೂಡಿಬಂದಿದೆ. ಯಾರೂ ನಿರಾಶರಾಗಬಾರದು, ಸದಾ ಆಶಾವಾದಿಯಾಗಿಯೇ ಇರಬೇಕು ಎಂಬ ಮಾತು ವೈದಿಕ ಋಷಿಗಳ ಈ ವಾಕ್ಯದ ಸಮರ್ಥನೆಯಾಗಿದೆ. ಪಶ್ಯೇಮ ಶರದಃ ಶತಂ, ಜೀವೇಮ ಶರದಃ ಶತಂ, ನಂದಾಮ ಶರದಃ ಶತಂ, ಮೋದಾಮ ಶರದಃ ಶತಂ, ಅಜೀವಾಮ ಶರದಃ ಶತಂ. ಕವ್ಯವಾಹ, ಅತಿವಾಹಿಕ ಶರೀರ, ಪ್ರೇತ ಎಂಬ ವಿಭಾಗಗಳನ್ನು ಛಾಂದೋಗ್ಯದ ಹಿನ್ನೆಲೆಯಲ್ಲಿ ಪ್ರತಿಪಾದಿಸಿ ನರಕದ ಪ್ರಭೇದಗಳು, ಯಾವ ಯಾವ ಪಾಪಕ್ಕೆ ಯಾವ ಯಾವ ನರಕ ಪ್ರಾಪ್ತಿ ಎಂಬ ಪಟ್ಟಿ ಅದ್ಭುತ ವಿಶ್ಲೇಷಣೆ ಪದ್ಮ ಪುರಾಣ ಹಾಗೂ ಗರುಡ ಪುರಾಣಗಳಲ್ಲಿ ಮಾಡಿರುವುದು ಅತ್ಯಂತ ಗಮನಾರ್ಹವಾದುದು. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬಯಸುವವರು ಸ್ವಾಮಿ ಅಭೇದಾನಂದಾಸ್ ಲೈಫ್ ಬಿಯಾಂಡ್ ಡೆತ್, ಸ್ವಾಮಿ ಶಿವಾನಂದಾಸ್ ವಾಟ್ ಬಿಕಮ್ಸ್ ಆಫ್ ದ ಸೋಲ್ ಅಟ್ ಡೆತ್, ಶ್ಯಾಮ್ ಘೋಷಸ್ ಹಿಂದೂ ಕಾನ್ಸೆಪ್ಟ್ ಆಫ್ ಲೈಫ್ ಅಂಡ್ ಡೆತ್, ಸ್ವಾಮಿ ವಿವೇಕಾನಂದಾಸ್ ಲೈಫ್ ಆಫ್ಟರ್ ಡೆತ್, ಜಾನ್ಸ್ ಮಮಿಫೈಡ್ ಸೆಲೆಬ್ರೇಟಿಂಗ್ ಡೆತ್ ಇತ್ಯಾದಿ ಗ್ರಂಥಗಳನ್ನು ಅವಲೋಕಿಸಬಹುದು.
ಪುನರ್ಜನ್ಮವಿದೆ ಎಂಬ ಶೀರ್ಷಿಕೆಯಡಿಯಲ್ಲಿ ಜನ್ಮ ಶಬ್ದದ ವಿವೇಚನೆ ಮಾಡುತ್ತಾ ಜನನ ಮತ್ತು ಮರಣಗಳು ಸಾಪೇಕ್ಷವೆಂದು ಜನಿ ಪ್ರಾದುರ್ಭಾವೆ ಎಂಬ ನಿಷ್ಪತ್ತಿ ಇರುವುದರಿಂದಲೇ ಯಾವುದು ಅವ್ಯಕ್ತವಾಗಿತ್ತೋ ಅಗೋಚರವಾಗಿತ್ತೋ ಅದು ವ್ಯಕ್ತ ಅಥವಾ ಗೋಚರವಾಗುವ ಪ್ರಕ್ರಿಯೆಗೆ ಜನ್ಮ ಎಂದು ವಿಶ್ಲೇಷಿಸಿದ್ದಾರೆ. ಆಸ್ತಿಕರೆಲ್ಲರೂ ಪುನರ್ಜನ್ಮವಿದೆ, ಪುಣ್ಯ ಪಾಪಗಳಿವೆ, ಸ್ವರ್ಗ ನರಕಗಳಿವೆ ಎಂದು ಒಪ್ಪುತ್ತಾರೆ. ಪುನರ್ಜನ್ಮದ ಅಸ್ತಿತ್ವದ ಬಗ್ಗೆ ಈ ಕೆಳಗಿನ ಕೆಲವು ಗ್ರಂಥಗಳಲ್ಲಿ ನೀಡಿರುವ ಮಾಹಿತಿಯನ್ನು ಗಮನಿಸಬಹುದು. ಸದ್ಧರ್ಮ ಪುಂಡರಿಕ, ವಿಜ್ಞಪ್ತಿ ಮಾತೃಕಾ ಸಿದ್ಧಿ ವಿಂಶತಿಕ, ನ್ಯಾಯಮಂಜರಿ, ನ್ಯಾಯಸೂತ್ರ, ವಾಚಸ್ಪತಿ ಮಿಶ್ರರ ನ್ಯಾಯವಾರ್ತಿಕ ತಾತ್ಪರ್ಯ ಟೀಕಾ, ಪ್ರಶ್ನಭಾಷ್ಯ, ಬೃಹದಾರಣ್ಯಕ ಭಾಷ್ಯ, ಭಜಗೋವಿಂದಂ ಸ್ತೋತ್ರ, ಪುನರಪಿ ಜನನಂ ಪುನರಪಿ ಮರಣಂ, ಮಹಾಭಾರತ ಶಾಂತಪರ್ವ, ಅಭಿಜ್ಞಾನ ಶಾಕುಂತಲ ಭರತವಾಕ್ಯ, ಮಹಾಭಾರತ ಭೀಷ್ಮಪರ್ವ, ನೀತಿಶತಕ, ಯಾಜ್ಞವಲ್ಕ್ಯ ಸ್ಮೃತಿ, ಹಿತೋಪದೇಶ, ರಾಮಾಯಣ ಯುದ್ಧಕಾಂಡ, ಪಂಚತಂತ್ರ ಮಿತ್ರಪ್ರಾಪ್ತಿ, ಶಿವಾಪರಾಧ ಕ್ಷಮಾಪಣಾ ಸ್ತೋತ್ರ, ಮುದ್ರಾ ರಾಕ್ಷಸ ನಾಟಕ, ಹಿತೋಪದೇಶ, ಐತರೇಯ ಭಾಷ್ಯ, ಚಾಂದೋಗ್ಯ ಭಾಷ್ಯ, ಕೇನ ಭಾಷ್ಯ, ತೈತ್ತರೀಯ ಭಾಷ್ಯ, ವಿವೇಕ ಚೂಡಾಮಣಿ, ಸರ್ವವೇದಾಂತ ಸಿದ್ಧಾಂತ ಸಾರ ಸಂಗ್ರಹ, ಮುಂಡಕ ಭಾಷ್ಯ, ಮಾನಸೋಲ್ಲಾಸ, ಮಾಧವೀಯ ಶಂಕರ ವಿಜಯ, ಮಹಾವಾಕ್ಯ ದರ್ಪಣ, ಉಪದೇಶ ಸಾಹಸ್ರಿ ಪದ್ಯ, ಅನುಗೀತ, ಪಾಂಡವಗೀತ, ಶ್ರೀಮದ್ ಭಗವದ್ಗೀತೆ. ಈ ಉಲ್ಲೇಖಗಳೇ ಅಲ್ಲದೆ ಈ ಕೆಳಗಿನ ಗ್ರಂಥಗಳನ್ನು ಅವಲೋಕಿಸಬಹುದು. ಕಾನ್ಸೆಪ್ಟ್ ಆಫ್ ರಿಬರ್ತ್, ಸಲೀಲಾ ನಾಯ್ಕ್. Reincarnation and Immortality, Swami Pranavanand. Does the soul reincarnate? Swami Ishwarananda. The Problem of Rebirth, Sri Aurobindo. Karma and Rebirth, Wendy Doniger. Claims of Reincarnation, Sarvant Janmantara, K.G. Subraya Sharma. ಪುನರ್ಜನ್ಮ, ಸ್ವಾಮಿ ವೀರಾಜೇಶ್ವರ. ಕರ್ಮ ಸಿದ್ಧಾಂತ ಹಾಗೂ ಪುನರ್ಜನ್ಮ, ಶೇಷ ನವರತ್ನ ಮತ್ತು ಭಾರತೀಯ ಸಂಸ್ಕೃತಿಯ ಆಯಾಮಗಳು, ಎಸ್ ರಂಗನಾಥ್. ಉಪಾಧ್ಯಾಯರು ಯಾವ ಯಾವ ದೋಷ ಮಾಡಿದವರಿಗೆ ಯಾವ ಯಾವ ಜನ್ಮ ಪ್ರಾಪ್ತವಾಗುವುದೆಂದು ದುಃಖ ಚತುಷ್ಟಯಗಳಾದ ವಿಶ್ಲೇಷಜ, ಮೋಹಜ, ಅನುತಾಪಜ, ಆಗಾಮಿಗಳ ವಿವರಣೆಯನ್ನು ಅತ್ಯಂತ ಮನೋಜ್ಞವಾಗಿ ನೀಡಿದ್ದಾರೆ. ಮರಣವಿಲ್ಲ, ಪರಲೋಕಗಳಿಲ್ಲ, ಪುನರ್ಜನ್ಮವಿಲ್ಲ ಎಂಬ ಶೀರ್ಷಿಕೆಯಡಿಯಲ್ಲಿ ಗುರು, ಆಚಾರ್ಯ ಮತ್ತು ಪುರೋಹಿತರ ಕರ್ತವ್ಯಗಳನ್ನು ನಿರೂಪಿಸುತ್ತಾ ಅರ್ಥ ಸಹಿತವಾಗಿ ಕರ್ಮಗಳನ್ನು ಮಾಡಿಸಬೇಕೆಂದು ಕಳಕಳಿಯಾಗಿ ವಿನಂತಿಸಿದ್ದಾರೆ. ನಾನು ಶರೀರವಲ್ಲ, ನಾನು ಜೀವನೂ ಅಲ್ಲ, ನಾನೇ ಆತ್ಮ ಅಥವಾ ಬ್ರಹ್ಮ ಎಂಬುದನ್ನು ಹಂತ ಹಂತವಾಗಿ ತಾರ್ಕಿಕವಾಗಿ ಉಪಾಧ್ಯಾಯರು ಸೊಗಸಾಗಿ ನಿರೂಪಿಸಿದ್ದಾರೆ. ತಾನು ಆತ್ಮನೆಂದು ತಿಳಿದವರಿಗೆ ಮರಣವಿಲ್ಲವೆಂದು, ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯೇ ಸಮರ್ಥವಾದುದೆಂದು ನಿರೂಪಿಸಿದ್ದಾರೆ. ಒಟ್ಟಿನಲ್ಲಿ ಹೇಳುವುದಾದರೆ ಸಮಗ್ರ ಗ್ರಂಥದಲ್ಲಿ ಕೆಲವರಿಗೆ ಬರುವಂತಹ ಉತ್ಥಿತಾಕಾಂಕ್ಷಿಗಳೊಂದಿಗೆ, ಕೆಲವರಿಗೆ ಊಹಿಸಲೂ ಬಾರದಂತಹ ಉತ್ಥಾಪ್ಯಾಕಾಂಕ್ಷಿಗಳೊಂದಿಗೆ ಸಮಗ್ರ ಗ್ರಂಥವನ್ನು ಸಪ್ರಮಾಣವಾಗಿ ಸಾರ್ಥಕವಾಗಿ ಉಪಾಧ್ಯಾಯರು ನಿರೂಪಿಸಿದ್ದಾರೆ. ಪ್ರಾಯಶಃ ಎಲ್ಲರನ್ನೂ ಕಾಡುತ್ತಿರುವ ಅನೇಕ ಸಮಸ್ಯೆಗಳಿಗೆ ಈ ಗ್ರಂಥದಲ್ಲಿ ಉತ್ತರ ದೊರೆಯುತ್ತದೆ ಎಂಬ ದೃಢ ನಂಬಿಕೆ ನನಗಿದೆ. ವಿಶೇಷವಾಗಿ ಯುವಕರಿಗೆ, ವೈಜ್ಞಾನಿಕ ಮನೋಭಾವವುಳ್ಳವರಿಗೆ, ಜಿಜ್ಞಾಸುಗಳಿಗೆ ಈ ಗ್ರಂಥವು ಅತ್ಯಂತ ಉಪಯುಕ್ತವೂ ಬೋಧಪ್ರದವೂ ಆಗುವುದರಲ್ಲಿ ಸಂದೇಹವಿಲ್ಲ. ಈಗಾಗಲೇ ಪೂರ್ಣಸತ್ಯ, ಅದ್ವೈತಾನುಭವ, ಅದ್ವೈತಾನುಸಂಧಾನ, ಮಂಥನ, ಆತ್ಮಾನ್ವೇಷಣೆ ಇತ್ಯಾದಿ ಗ್ರಂಥಗಳನ್ನು ಬರೆದು ಖ್ಯಾತನಾಮರಾಗಿರುವ ಉಪಾಧ್ಯಾಯರ ಕಿರೀಟಕ್ಕೆ ಈ ಕೃತಿ ಮತ್ತೊಂದು ಗರಿಯಾಗಿ ಸೇರ್ಪಡೆಯಾಗಿದೆ. ಇಂತಹ ಅತ್ಯುಪಯುಕ್ತವೂ ಅತಿ ಸಮಂಜಸವೂ ಆದ ಕೃತಿಯನ್ನು ನೀಡಿದ ಉಪಾಧ್ಯಾಯರು ಅಭಿನಂದ್ಯರು ಹಾಗೂ ಅಭಿವಂದ್ಯರು.